ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಕೃಪಾ ಎಂಬ ಅಧ್ಯಾತ್ಮ ವಾಹಿನಿಯ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಸ್ವಾಗತವನ್ನ ಕೋರ್ತಾ, ಇವತ್ತಿನ ದಿನ ಜಗತ್ತಿನಲ್ಲಿ ಅತ್ಯಂತ ವೈರಾಗ್ಯವನ್ನ ಪಡೆದು ಅಧ್ಯಾತ್ಮ ಸಾಧನೆಯಲ್ಲಿ ತಮ್ಮನ್ನ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದ ಮಹನೀಯರು ವಿಷ್ಣು ತೀರ್ಥರು. ಇಂಥ ವಿಷ್ಣು ತೀರ್ಥರ ಆರಾಧನೆಯ ಪರ್ವಕಾಲದ ನಿಮಿತ್ತ ವಿಷ್ಣು ತೀರ್ಥರ ಚಿಂತನೆಯನ್ನ ನಾವೆಲ್ಲರೂ ಕೂಡ ಮಾಡೋಣ. ಪ್ರಾಯ ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಯಾವ ಯಾವ ಆಶ್ರಮದಲ್ಲಿ ಅವನಿಗೆ ಅವಕಾಶಗಳು ಸಿಗಬಹುದು ಅಂತ ನಿರೀಕ್ಷೆಯನ್ನ ಮಾಡಿದರೆ, ಕೆಲವರು ಬ್ರಹ್ಮಚಾರಿಗಳಾಗಿಯೇ ಇರ್ತಾರೆ, ಕೆಲವರು ಬ್ರಹ್ಮಚಾರಿಗಳಾಗಿ ಗೃಹಸ್ಥರಾಗ್ತಾರೆ, ಕೆಲವರು ಬ್ರಹ್ಮಚಾರಿಗಳಾಗಿ ನೇರ ಸನ್ಯಾಸಿಗಳಾಗ್ತಾರೆ, ಕೆಲವರು ಗೃಹಸ್ಥರಾಗಿ ವಾನಪ್ರಸ್ಥಾಶ್ರಮದಲ್ಲಿ ಇದ್ದು ಸನ್ಯಾಸಿಗಳಾಗ್ತಕ್ಕಂಥವರನ್ನು ಕೂಡ ನಾವು ಇತಿಹಾಸದ ಪುಟದಲ್ಲಿ ನಾವು ನೋಡ್ತೇವೆ ಇವತ್ತಿನ ದಿನ. ಹಾಗೆ ತಮ್ಮ ಜೀವಿತಾವಧಿಯಲ್ಲಿ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮ ಈ 4 ಆಶ್ರಮಗಳನ್ನ ಪರಿಪೂರ್ಣವಾಗಿ ಆ ಆಶ್ರಮದಲ್ಲಿ ಇದ್ದು ಜೀವನವನ್ನ ಪರಮಾತ್ಮನಿಗೋಸ್ಕರವೇ ಮುಡಿಪಾಗಿ ಇಟ್ಟಂತಹ ಮಹಾನುಭಾವರು ಅಂತ ಹೇಳಿದ್ರೆ ಅದು ವಿಷ್ಣು ತೀರ್ಥರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಅಡವಿ ಆಚಾರ್ಯರು, ಅರಣ್ಯಕಾಚಾರ್ಯರು, ಅನೇಕ ಹೆಸರುಗಳಿಂದ ವಿಷ್ಣು ತೀರ್ಥರು ಆಗಿನ ಕಾಲದಲ್ಲಿ ಪ್ರಸಿದ್ಧರಾಗಿದ್ದರು. ಅವರ ವೈರಾಗ್ಯದ ಒಂದೇ ಒಂದು ಅಂಶವನ್ನ ನಾವು ನೋಡೋದು ಅಂತಾದ್ರೆ, ಹಿಂದಿನ ಕಾಲದಲ್ಲಿ ಆ ವಿಷ್ಣು ತೀರ್ಥರು ಸನ್ಯಾಸಿಗಳಾಗಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಪ್ರಾಯ ಈಗಿನ ಕಾಲದ ಸನ್ಯಾಸಿಗಳು ನಾಳೆ ನಮ್ಮ ಊರು ಯಾವುದು ಅಂತ ತೀರ್ಮಾನ ಮಾಡಿಕೊಂಡು ಎಲ್ಲ ಅನುಕೂಲಕರವಾದ ವ್ಯವಸ್ಥೆಗಳನ್ನ ಮಾಡಿಕೊಂಡು ಸಂಚಾರವನ್ನ ಮಾಡೋದನ್ನು ನಾವು ಕಾಣುತ್ತೇವೆ. ಆದರೆ ವೈರಾಗ್ಯದ ನಿಧಿಗಳಾದ ಈ ವಿಷ್ಣು ತೀರ್ಥರು ಮಾತ್ರ ಈ ಹೊತ್ತಿಗೆ ಎಲ್ಲಿರುತ್ತೇವೋ ಅಷ್ಟು ಮಾತ್ರ ನಮಗೆ ಗೊತ್ತು, ನಾಳೆಯದ್ದು ನಮಗೆ ಗೊತ್ತಿಲ್ಲ. ಪರಮಾತ್ಮ ನಮಗೆ ಹೇಗೆ ಪ್ರೇರಣೆಯನ್ನ ಕೊಡ್ತಾನೋ ಆ ಪ್ರೇರಣೆಗೆ ತಕ್ಕಂತೆ ನಾವು ಜೀವನವನ್ನ ನಡೆಸ್ತೇವೆ ಅಂತ ಹೇಳಿ ಜೀವನ ಪೂರ್ತಿ ಅದೇ ರೀತಿಯಾಗಿ ಜೀವನವನ್ನ ನಡೆಸಿದಂಥವರು. ರಾತ್ರಿ ದೇವರ ಪ್ರೇರಣೆ ಹೇಗಾಗತ್ತೋ ಹಾಗೆ ಹೋಗ್ತಾ ಇದ್ರು. ಬೆಳಿಗ್ಗೆ 6 ಗಂಟೆಯಿಂದ ಸುಮಾರು 10-10:30 ತನಕವೂ ಕೂಡ ಶ್ರೀಮಠ್ ಟೀಕಾಕೃತ್ಪಾದರು ರಚನೆ ಮಾಡಿದ ನ್ಯಾಯಸುಧಾ ಗ್ರಂಥದ ಪಾಠವನ್ನ ಅನೇಕ ಶಿಷ್ಯರಿಗೆ ಪಾಠವನ್ನ ಮಾಡ್ತಾ ಇದ್ರು. ಅವರ ಸ್ತೋತ್ರವನ್ನ ನಾವು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಜಯತೀರ್ಥ ಕೃತೌ ಪ್ರವಣೋ ಹಿ ನ ಪುನರ್ಭವಭಾಗ್ ಭವತೀತಿ ಮತಿರಿಹಿ ಮಮ. ಯಾವ ಒಬ್ಬ ವ್ಯಕ್ತಿ ಶ್ರೀಮಠ್ ಟೀಕಾಕೃತ್ಪಾದರು ರಚನೆ ಮಾಡಿದ ಶ್ರೀಮನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನ ಮಾಡ್ತಾನೋ
ಆ ವ್ಯಕ್ತಿಗೆ ಇನ್ಯಾವತ್ತೂ ಕೂಡ ಪುನರ್ಜನ್ಮ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳಿ ಟೀಕಾಕೃತ್ಪಾದರ ಗ್ರಂಥದ ಮಹತ್ವವನ್ನ ಜಗತ್ತಿಗೆ ತಿಳಿಸಿಕೊಡ್ತಾ ಆ ಗ್ರಂಥದ ಅಧ್ಯಯನದಿಂದ ಬರತಕ್ಕಂಥ ಫಲ ಏನು ಅನ್ನೋದನ್ನು ಕೂಡ ಸಮಾಜಕ್ಕೆ ಇವತ್ತಿನ ದಿನ ಮನಮುಟ್ಟುವಂತೆ ನಮಗೆ ತಿಳಿಸಿಕೊಟ್ಟಂಥ ಜ್ಞಾನಿಗಳು ಅದು ವಿಷ್ಣು ತೀರ್ಥರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಇಷ್ಟು ಹೊತ್ತು ಪಾಠವನ್ನ ಮಾಡಿದ ಮೇಲೆ, ಸುಮಾರು 5-6 ಗಂಟೆಗಳ ಕಾಲ ದೀರ್ಘಕಾಲ ಪಾಠ ಮಾಡಿದ ಮೇಲೆ ಆಮೇಲೆ ಭಿಕ್ಷೆಯನ್ನ ಬೇಡ್ಲಿಕ್ಕೆ ಹೋಗಿ ದೈವಾಯತ್ತವಾಗಿ ಪ್ರಾಪ್ತವಾದದ್ದನ್ನ ಅಂದಿನ ದಿನ ಸ್ವೀಕಾರ ಮಾಡಿ ಪರಮಾತ್ಮನ ಪೂಜೆಯನ್ನ ಮಾಡಿ ದೇವರಿಗೆ ಅರ್ಪಿಸಿ ಆ ಆಹಾರವನ್ನ ಸ್ವೀಕಾರ ಮಾಡಿ ನಮ್ಮ ಸಂಚಾರವನ್ನ ಮುನ್ನಡೆಸ್ತಾ ಇದ್ರು ಅನ್ನೋದನ್ನ ನಾವು ಕೇಳ್ತೇವೆ. ಹೀಗಾಗಿ ಅನೇಕ ಬಾರಿ ಸುಧಾಮಂಗಳಗಳನ್ನ ನಡೆಸಿದ್ರು. ವೈರಾಗ್ಯದ ತವರು, ವೈರಾಗ್ಯದ ಪರಾಕಾಷ್ಠತೆಯನ್ನ ಆ ವಿಷ್ಣು ತೀರ್ಥರು ಹೊಂದಿದ್ರು. ಇಂಥ ವಿಷ್ಣು ತೀರ್ಥರು ಅನೇಕ ಗ್ರಂಥಗಳನ್ನ ಇವತ್ತಿನ ದಿನ ಸಮಾಜದ ಹಿತದೃಷ್ಟಿಯಿಂದ ಇವತ್ತಿನ ದಿನ ದಾರ್ಶನಿಕ ಪ್ರಪಂಚಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಭಾಗವತ ಸಾರೋದ್ಧಾರ ಆಗಿರಬಹುದು, ರಮಾಸ್ತುತಿ ಆಗಿರಬಹುದು, ಶ್ರೀಮನ್ಯಾಯಸುಧಾ ಗ್ರಂಥದ ಸ್ತೋತ್ರ ಆಗಿರಬಹುದು, ಹೀಗೆ ಅನೇಕ ಗ್ರಂಥಗಳನ್ನ ರಚನೆ ಮಾಡೋದರ ಜೊತೆಗೆ ಅನೇಕ ಪತ್ರಗಳನ್ನ ಶಿಷ್ಯರಿಗೆ ಇವತ್ತಿನ ದಿನ ವಿಷ್ಣು ತೀರ್ಥರು ಕೊಟ್ಟು ಹೋಗಿದ್ದಾರೆ. ಆಶ್ಚರ್ಯ ಆಗಬಹುದು ನಮಗೆ ಪತ್ರವನ್ನ ಬರೆದು ಕೊಡ್ತಾರೆ ಅಂತ ಹೇಳಿದ ತಕ್ಷಣನೇ ಸಹಜವಾಗಿ ಅಪ್ಪ ದೂರದಲ್ಲಿ ಇರತಕ್ಕಂಥ ಮಗನಿಗೆ ಪತ್ರ ಬರೀತಾ ಇದ್ದ ಹಿಂದಿನ ಕಾಲದಲ್ಲಿ, ಅಥವಾ ಮಕ್ಕಳು ದೂರ ಇದ್ದಾಗ ತಮ್ಮ ಹಿರಿಯರಿಗೆ ಪತ್ರವನ್ನ ಬರೆದು ತಮ್ಮ ಯೋಗಕ್ಷೇಮಗಳನ್ನ ತಿಳಿಸ್ತಕ್ಕಂಥ ಸಂಪ್ರದಾಯವನ್ನ ನಾವು ಕಾಣ್ತಾ ಇದ್ವಿ. ಅಪ್ಪ ಮಗನಿಗೆ ಬರೆಯೋದು, ಮಗ ಅಪ್ಪನಿಗೆ ಬರೆಯೋದು, ಅಥವಾ ಒಂದು ಕುಟುಂಬ ಇನ್ನೊಂದು ಕುಟುಂಬಕ್ಕೆ ಪತ್ರದ ರೂಪದಲ್ಲಿ ವ್ಯವಹಾರವನ್ನ ನಡೆಸೋದನ್ನ ನಾವು ಕೇಳ್ತೇವೆ. ಅದರ ವ್ಯತ್ಯಾಸ ಇಷ್ಟೇ, ಆ ಪತ್ರಗಳೆಲ್ಲವೂ ಕೂಡ ಆಗಿನ ಕಾಲಕ್ಕೆ ಮಾತ್ರ ಸೀಮಿತವಾದದ್ದು, ಸಾರ್ವಕಾಲಿಕವಾದದ್ದಲ್ಲ. ಆದ್ರೆ ವಿಷ್ಣು ತೀರ್ಥರು ಇವತ್ತಿನ ದಿನ ನಮಗ್ ಉಪದೇಶ ಪತ್ರದ ರೂಪದಲ್ಲಾಗಲಿ ಅಥವಾ ಆಜ್ಞಾಪತ್ರದ ರೂಪದಲ್ಲಾಗ್ಲಿ ಇವತ್ತಿನ ದಿನ ಏನು ಸಮಸ್ತ ವೈಷ್ಣವರಿಗೆ, ವಿಷ್ಣು ಭಕ್ತರಿಗೆ ಪತ್ರಗಳನ್ನ ಬರೆದು ಕೊಟ್ಟಿದ್ದಾರೆ, ಈ ಪತ್ರಗಳು ಸಾರ್ವಕಾಲಿಕವಾದದ್ದು. ಈಗಿನ ಕಾಲದ ಮಕ್ಕಳಿಗೆ ಪತ್ರ ಹೆಂಗ್ ಬರೀಬೇಕು ಅನ್ನೋದೇ ಇವತ್ತಿನ ದಿನ ಗೊತ್ತಿಲ್ಲ. ಬದುಕಿರೋರಿಗೆ ಹೆಂಗ್ ಬರೀಬೇಕು, ಯಾರೋ ಹೋಗಿರ್ತಾರೆ ಅವರನ್ನ ಉದ್ದೇಶವಾಗಿ ಇಟ್ಟುಕೊಂಡು ಯಾವ ರೀತಿ ಪತ್ರವನ್ನ ಬರೀಬೇಕು ಅನ್ನೋದೇ ಗೊತ್ತಿಲ್ಲ. ಬದುಕಿರೋರನ್ನ ಸಾಯಿಸ್ತಾರೆ, ಸತ್ತವರನ್ನ ಬದುಕಿಸ್ತಾರೆ. ಬದುಕಿರೋರಿಗೆ ಕೀರ್ತಿಶೇಷರಾದ ತಂದೆಯವರಿಗೆ ನಿಮ್ಮ ಮಗನಾದ ಇಂತಹ ವ್ಯಕ್ತಿಯು ಮಾಡುವ ನಮಸ್ಕಾರಗಳು. ಬದುಕಿರೋ ತಂದೆಗೆ ಯಾವತ್ತಾದ್ರೂ ಕೂಡ ಕೀರ್ತಿಶೇಷ ಅನ್ನೋ ಪದವನ್ನು ಬಳಸಲಿಕ್ಕೆ ಸಾಧ್ಯತೆ ಉಂಟಾ? ಹಾಗಾಗಿ ನಾವು ಬರೆಯೋ ಪತ್ರಗಳ ಅಬದ್ಧವಾಗಿರಬಹುದು, ಅಸಾರ್ವಕಾಲಿಕ ಆಗಿರಬಹುದು. ಹೀಗೆ ಅನೇಕ ದೋಷಗಳಿಂದ ಇವತ್ತಿನ ದಿನ ನಾವು ನಮ್ಮ ಸಂಬಂಧವನ್ನ ಉಳಿಸಿಕೊಳ್ಳಲಿಕ್ಕೆ ಬರೆದಿರತಕ್ಕಂಥ ಪತ್ರಗಳಲ್ಲಿ ನಾವು ಕಾಣುತ್ತೇವೆ. ಆದ್ರೆ ವಿಷ್ಣು ತೀರ್ಥರು ಬರೆದಿರತಕ್ಕಂಥ ಪತ್ರ, ಶಿಷ್ಯ ಕೋಟಿಗೆ ಬರೆದಿರತಕ್ಕಂಥ ಪತ್ರ, ಇದು ಅತ್ಯಂತ ಸಾರ್ವಕಾಲಿಕವಾದದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಈ ಪತ್ರವನ್ನ ಬರೆಯೋದರ ಹಿನ್ನೆಲೆ ವಿಷ್ಣು ತೀರ್ಥರಿಗೆ
ಇದ್ದ ಯಾವ ವಿಶ್ವಾಸ ಇದೆ ಭಗವಂತನಲ್ಲಿ, ಅದೇ ವಿಶ್ವಾಸವನ್ನ ಆ ಭಕ್ತರಲ್ಲಿಯೂ ಕೂಡ ಉಂಟು ಮಾಡಬೇಕು. ಆ ಭಕ್ತರಿಗೂ ಕೂಡ ಅಚಲವಾದ ವಿಶ್ವಾಸ ಆ ಪರಮಾತ್ಮನಲ್ಲಿ ಉಂಟಾಗಬೇಕು ಅನ್ನೋ ಕಾರಣದಿಂದ ಈ ಪತ್ರಗಳನ್ನು ಇವತ್ತಿನ ದಿನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ವಿಷ್ಣು ತೀರ್ಥರು. ತಮ್ಮ ಒಂದು ಸಂದರ್ಭದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ವಿಷ್ಣು ತೀರ್ಥರು ಶೇಷಾಚಾರ್ಯರು ಅನ್ನುವ ಒಬ್ಬ ಸದ್ಗೃಹಸ್ಥರ ಮನೆಗೆ ಪ್ರಯಾಣವನ್ನ ಬೆಳೆಸಿರ್ತಾರೆ. ಅನೇಕ ಶಿಷ್ಯರು ಪರಮಾತ್ಮನ ತತ್ವಜ್ಞಾನವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಎದುರುಗಡೆ ಕುಳಿತ ಶಿಷ್ಯರನ್ನ ಕುರಿತು ಅಥವಾ ಅಸನ್ನಿಹಿತರಾದ ಕೆಲವು ಶಿಷ್ಯರನ್ನ ಕುರಿತು, ಸನ್ನಿಹಿತರಾದ ಶಿಷ್ಯರು ಅಸನ್ನಿಹಿತರಾದ ಶಿಷ್ಯರು, ಈ ಇಬ್ಬರು ಶಿಷ್ಯರನ್ನ ಕುರಿತು ಪತ್ರಗಳನ್ನ ವಿಷ್ಣು ತೀರ್ಥರು ಇವತ್ತಿನ ದಿನ ನಮಗೆ ಬರೆದು ಕೊಟ್ಟಿದ್ದಾರೆ. ಎಷ್ಟು ಸೊಗಸಾಗಿ ಆ ವಿಷ್ಣು ತೀರ್ಥರು ತಮ್ಮ ಶಿಷ್ಯರನ್ನ ಕುರಿತು ಅರ್ಥವತ್ತಾಗಿ ನಮಗೆ ತಿಳಿಸಿಕೊಡ್ತಾರೆ ಅಂತ ಹೇಳಿದ್ರೆ, ಭೋ ಶಿಷ್ಯಾಹ ಶೃಣುತ ಇದಂ ಅತ್ಯಾದರಾತ್ ಯೂಯಂ ತಾವತ್ ಮೋಕ್ಷಾಖ್ಯಾಮೃತ ಲಾಭಾಯ ತಥಾ ತತ್ಸಾಧನಾಮೃತ ತತ್ಸಾಧನ ಜ್ಞಾನಾಮೃತ ಲಾಭಾಯ ತತ್ಸಾಧನ ಶ್ರವಣಾದ್ಯರ್ಥಂ ಉಪವಿಷ್ಟಾಹ. ಎಲ್ಲ ಈ ಶಿಷ್ಯರೇ, ನಾವೇನ್ ಇವತ್ತಿನ ದಿನ ಉಪದೇಶವನ್ನ ಮಾಡ್ತಾ ಇದ್ದೇವೆ ಅಥವಾ ಆಜ್ಞೆಯನ್ನ ಮಾಡ್ತಾ ಇದ್ದೇವೆ, ಆದರದಿಂದ ಇದನ್ನ ನೀವು ಕೇಳುವಂಥವರಾಗಿ. ನೀವೆಲ್ಲ ಇವತ್ತಿನ ದಿನ ಪರಮಾತ್ಮನ ತತ್ವಜ್ಞಾನವನ್ನ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಸನ್ನಿಹಿತರಾಗಿದ್ದೀರಿ. ಭಗವಂತನ ತತ್ವಜ್ಞಾನದ ಮುಖ್ಯ ಫಲ ಮೋಕ್ಷವನ್ನ ಹೊಂದೋದು. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ಜೀವನದಲ್ಲಿ ಸುಖ ಮಾತ್ರ ನನಗೆ ಬೇಕು, ದುಃಖದ ಲವಲೇಶವೂ ಕೂಡ ನನಗೆ ಬೇಡ ಅಂತ ಪ್ರತಿಯೊಬ್ಬ ಮನುಷ್ಯ ಯಾವ ರೀತಿ ಅಪೇಕ್ಷೆಯನ್ನ ಪಡ್ತಾನೋ, ಇಂಥ ಸುಖ ನಮಗೆ ಈ ಸಂಸಾರದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಸಂಸಾರದಲ್ಲಿ ಇವತ್ತಿನ ದಿನ ಸುಖವನ್ನ ಅನುಭವಿಸ್ತಾ ಇದ್ದೇವೆ ಅನ್ನೋ ಒಂದು ಭ್ರಾಂತಿ ಇದೆ. ನಿಜವಾದ ಸುಖ ಇದಲ್ಲ. ಹಿರಿಯರು ಒಂದು ಮಾತನ್ನ ಹೇಳ್ತಾ ಇದ್ರು, ಸಂಸಾರದಲ್ಲಿ ಅನೇಕ ರೀತಿಯಾದ ದುಃಖಗಳನ್ನ ನಾವು ಕಾಣುತ್ತೇವೆ. ಯಾರನ್ನ ಬೇಕಾದ್ರೂ ಕೂಡ ಹೋಗಿ ಕೇಳಿ, ನೀವು ಸುಖದಿಂದ ಇದ್ದೀರಾ ಅಂತ ಕೇಳಿದ್ರೆ, ಅಯ್ಯೋ ನಮ್ ಕಷ್ಟ ನಮಗೆ ಬಿಡಪ್ಪ ಅಂತಾನೆ ಹೇಳ್ತಾರೆ. ಯಾರೂ ಕೂಡ ನಾನು ಸುಖದಿಂದ ಇದ್ದೇನೆ ಅಂತ ಯಾರೂ ಕೂಡ ಹೇಳಲ್ಲ. ಹಾಗಾದ್ರೆ ಇಷ್ಟು ದುಃಖಗಳನ್ನ ಅನುಭವಿಸ್ತಾ ಇದ್ರೂ ಕೂಡ ಒಂದು 20% ಸುಖ ನಮಗ್ ಸಿಗ್ತಾ ಇದೆ. ಆದ್ರೆ ಈ ಮನುಷ್ಯ ಈ 80% ಯಾವ ದುಃಖ ಇದೆ, ಈ ದುಃಖವನ್ನ ಹೆಂಗ್ ಕಳ್ಕೋಬೇಕು ಅನ್ನೋದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಹೊರತು ಈ ದುಃಖವನ್ನೇ ಇಟ್ಟುಕೊಂಡು ಆ 20-10% ಇರ್ತಕ್ಕಂಥ ಸುಖವನ್ನ ಅನುಭವಿಸೋದಕ್ಕೋಸ್ಕರ ಹಾತೊರಿತಾ ಇದ್ದ. ಹಿಂಗ್ ತಾನೇ ನಮಗ್ ಪರಿಪೂರ್ಣವಾದ ಸುಖ, ದುಃಖವೇ ಇಲ್ಲದೆ ಇರತಕ್ಕಂತಹ ಕೇವಲ ಸುಖ ಹೇಗ್ ತಾನೆ ಇವತ್ತಿನ ದಿನ ನಮಗೆ ಈ ಸಂಸಾರದಲ್ಲಿ ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ಮೋಕ್ಷ ಅನ್ನೋ ಏನೊಂದು ಫಲ ಇದೆ ನೋಡಿ, ಈ ಮೋಕ್ಷ ಅನ್ನೋ ಫಲ ಅಮೃತ ಇದ್ದಂತೆ. ಯಾವಾಗ ಅಮೃತವನ್ನ ಕುಡಿದ ಮೇಲೆ ಮರಣ ಅನ್ನೋದೇ ನಮಗೆ ಜೀವನದಲ್ಲಿ ಇಲ್ಲವೋ,
ಹಾಗೆ ಮೋಕ್ಷ ಎಂಬ ಪರಮಾತ್ಮನ ವಾಸಸ್ಥಾನವಾದ ವೈಕುಂಠ ಲೋಕಕ್ಕೆ ನಾವು ಹೋದ ಮೇಲೆ ಮತ್ತೆ ಪುನಃ ಈ ಭೂಲೋಕದಲ್ಲಿ ಜನನ ಮರಣಗಳ ಭಯ, ಸಂಸಾರದ ಭಯ ಇದ್ಯಾವುದೂ ಕೂಡ ನಮಗೆ ಆ ಮೋಕ್ಷಕ್ಕೆ ಹೋದ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮೋಕ್ಷ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಸುಮ್ಮನೆ ಸಿಗಲಿಕ್ಕೆ ಸಾಧ್ಯನಾ? ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಒಂದು ಮಾತನ್ನ ಉಲ್ಲೇಖ ಮಾಡಬೇಕಾದ್ರೆ ಹೇಳ್ತಾರೆ, ಅದ್ಯಾಪಿ ತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಧ್ಯಾಯಂತಿ ಚ ಯಥಾ ಯೋಗಂ ತಥಾಪ್ಯಾ ವಸ್ತು ನಿರ್ಣಯ ಶ್ರವಣಂ ಮನನಂ ಚೈವ ಕರ್ತವ್ಯಂ ಸರ್ವದೈವ ಹಿ. ಆಚಾರ್ಯರು ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಡ್ತಾ ಒಂದು ಮಾತನ್ನ ಹೇಳ್ತಾರೆ, ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡೆದಿರತಕ್ಕಂಥ ದೇವತೆಗಳು ಅದ್ಯಾಪಿ ತೇನ ದೇವಾದ್ಯಾಹ ಇಂದಿಗೂ ಕೂಡ ನಿರಂತರವಾಗಿ ಅನೇಕ ಜ್ಞಾನಿಗಳ ಮೂಲಕ ಶ್ರವಣಗಳನ್ನ ಮಾಡ್ತಾರೆ, ಸಚ್ಚಾಸ್ತ್ರ ಪಾಠಗಳನ್ನ ಕೇಳ್ತಾರೆ, ಕೇಳಿದ್ದನ್ನ ಮನನ ಮಾಡ್ತಾರೆ, ಮನನ ಮಾಡಿದ್ದನ್ನು ವಾಪಸ್ ಮತ್ ಪುನಃ ತಮ್ಮ ಕೆಳಗಿನ ಕಕ್ಷೆಯಲ್ಲಿರ್ತಕ್ಕಂಥವರಿಗೆ ಪಾಠವನ್ನ ಮಾಡ್ತಾರೆ. ಧ್ಯಾಯಂತಿ ಚ ಯಥಾ ಯೋಗಂ. ಹಾಗಾಗಿ ಅಂಥ ಮಹಾನುಭಾವರಾದ ಬೇಡಿದ ಸಕಲ ಇಷ್ಟಾರ್ಥಗಳನ್ನ ಪೂರೈಸ್ತಕ್ಕಂಥ ದೇವಾನುದೇವತೆಗಳೇ ಇವತ್ತಿನ ದಿನ ಈ ಸಚ್ಚಾಸ್ತ್ರ ಶ್ರವಣ ಪಾಠ ಪ್ರವಚನದಲ್ಲಿ ಆಸಕ್ತರಾಗಿದ್ದಾರೆ ಇಂದಿಗೂ ಕೂಡ ಅಂತ ಹೇಳಿದ್ರೆ, ನಾವೇನೋ ಗುರುಕುಲದಲ್ಲಿ ಒಂದಿಷ್ಟು ವರ್ಷ ಕಲಿತ್ವಿ, ನನ್ನ ಅಧ್ಯಯನವೇ ಮುಗಿದು ಹೋಯಿತು, ಇನ್ನು ಯಾವತ್ತೂ ಕೂಡ ನಾನು ಆ ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನೇ ಮಾಡಲ್ಲ ಅಂತ ಕೂತ್ರೆ ಹೇಗ್ ತಾನೆ ಸಾಧ್ಯ? ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಅನಭ್ಯಾಸೆ ವಿಷಂ ಶಾಸ್ತ್ರಂ. ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನ ಮಾಡಿದ ಮೇಲೆ ಆವೃತ್ತಿಯನ್ನ ಮಾಡದೇ ಇದ್ರೆ ಆ ಶಾಸ್ತ್ರಗಳು ವಿಷ ಆಗತ್ತೆ. ಹಾಗಾಗಿ ಸ್ವತಃ ವೇದವ್ಯಾಸ ದೇವರೇ ತಮ್ಮ ಸೂತ್ರಗಳಲ್ಲಿ ನಮಗೆ ನಿರ್ದೇಶನ ಕೊಟ್ಟಂತೆ ಓಂ ಆವೃತ್ತಿ ಅಸಕೃದುಪದೇಶಾತ್ ಓಂ ಅನ್ನೋ ಸೂತ್ರದಲ್ಲಿ ನಿರಂತರವಾಗಿ ಆ ಮೋಕ್ಷ ಎಂಬ ಫಲವನ್ನ ಪಡೆಯೋದಕ್ಕೋಸ್ಕರ ಸಚ್ಚಾಸ್ತ್ರಗಳ ಶ್ರವಣ ಮನನ ಇವುಗಳನ್ನ ನಿರಂತರವಾಗಿ ನಾವು ಮಾಡ್ತಾ ಇರಬೇಕು ನಮ್ಮ ಗುರುಗಳ ಮೂಲಕ. ಆಚಾರ್ಯರು ಹೇಳ್ತಾರೆ, ಹೇಗೆ ಸಚ್ಚಾಸ್ತ್ರಗಳ ಶ್ರವಣವನ್ನ ನಾವು ಮಾಡಬೇಕು? ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅಪ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚರೆ. ಶ್ರವಣ, ಸಚ್ಚಾಸ್ತ್ರಗಳ ಶ್ರವಣ, ಹರಿನಾಮ ಸಂಕೀರ್ತನೆ ಇವುಗಳನ್ನ ಬಿಟ್ಟು ಒಂದೇ ಒಂದು ಕ್ಷಣವೂ ಕೂಡ ನಾವು ಇರಬಾರದು. ಅಯ್ಯೋ ನಿದ್ದೆ ಬರುತ್ತೆ ಮಲ್ಕೋ, ಮಧ್ಯದಲ್ಲಿ ಎಚ್ಚರ ಆದ್ರೆ ಮತ್ತೆ ಪುನಃ ಸಚ್ಚಾಸ್ತ್ರ ಶ್ರವಣ ಹಾಗೆ ಮನನವನ್ನ ಮಾಡೋದು ಬಿಡಬೇಡ ಅಂತ ಹೇಳಿ ಆಚಾರ್ಯರು ಶ್ರವಣಾದಿಗಳಿಗೆ ಅಷ್ಟು ಮಹತ್ವಪೂರ್ಣವಾದ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಮೋಕ್ಷ ಎಂಬ ಅಮೃತ ನಮಗೆ ಸಿಗಬೇಕು ಅಂತಾದ್ರೆ ಸಚ್ಚಾಸ್ತ್ರ ಶ್ರವಣ ಅನ್ನೋ ವಿಧಿ ನಮಗೆ ಅವಶ್ಯವಾಗಿ ಮಾಡಲೇಬೇಕಾಗಿದೆ. ಒಂದು ದಿನದಲ್ಲಿ 60 ಘಳಿಗೆಗಳನ್ನ ನಾವು ನೋಡ್ತೇವೆ. ಆ 60 ಘಳಿಗೆಗಳಲ್ಲಿ ಎಷ್ಟು ಘಳಿಗೆಯನ್ನ ನಾವು ಸಾರ್ಥಕ ಮಾಡ್ಕೋತೇವೆ? ಇನ್ನೊಬ್ಬರನ್ನ ಬೈಯೋದ್ರಲ್ಲಿ, ಅರ್ಧ ನಿದ್ದೆಯಲ್ಲಿ, ಇನ್ನರ್ಧ ಹಗಲು ನಿದ್ದೆಯಲ್ಲಿ, ಇನ್ನು ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂಥ ಸಮಯದಲ್ಲಿ ನಾವು ಏನೋ ಕೇಳಬೇಕಲ್ಲ ಅಂತ ಹೇಳಿ ಪ್ರವಚನಗಳನ್ನ ಕೇಳೋದು, ಮಾಡಬೇಕಲ್ಲ ಅಂತ ಹೇಳಿ ಸಂಧ್ಯಾವಂದನಾದಿ ಕರ್ಮಗಳನ್ನ ಮಾಡೋದು. ಹೀಗಲ್ಲ.
ವಿಷ್ಣು ತೀರ್ಥರ ನಮಗೆ ಉಪದೇಶವನ್ನ ಕೊಡ್ತಾ ತಿಳಿಸ್ತಾರೆ, ದಿನದ 60 ಗಳಿಗೆಗಳಲ್ಲಿ ಕನಿಷ್ಠ ಪಕ್ಷ 36 ಗಳಿಗೆಗಳ ಪರ್ಯಂತ ಸಚ್ಚಾಸ್ತ್ರ ಶ್ರವಣಗಳಲ್ಲಿಯೇ ನಾವು ಕಾಲವನ್ನು ಕಳಿಬೇಕು. ಕನಿಷ್ಠ ಪಕ್ಷ 2 ಘಳಿಗೆ ಸಂಧ್ಯಾ ವಂದನೆ, ದೇವರ ಪೂಜೆ, 8 ಘಳಿಗೆ ಅಧ್ಯಯನ, ಇನ್ನು 14 ಗಳಿಗೆ ನಿದ್ರೆ, ಇವೇ ಮೊದಲಾಗಿರ್ತಕ್ಕಂತಹ ಕ್ರಿಯೆಗಳನ್ನ ನಾವು ಮಾಡಬೇಕು. ಹಾಗಾಗಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಟ್ಟಂತೆ ಮಲಗಿ ಪರಮಾದರದಿ ಪಾಡಲು, ನಿದ್ದೆಯನ್ನೇ ಮಾಡಬೇಡಿ ಅಂತ ಯಾವ ಶಾಸ್ತ್ರವೂ ಕೂಡ ನಮಗೆ ನಿರ್ಬಂಧವನ್ನು ವಿಧಿಸ್ತಾ ಇಲ್ಲ. ಮಲ್ಕೊಂಡು ಬಿಡು. ಆಮೇಲೆ ಯಾವಾಗ ನಿನ್ನ ಮನಸ್ಸು ಪ್ರಫುಲ್ಲವಾಗತ್ತೋ ಆ ದರದಿ ಕೇಳುವ ಪಾಡು. ಶ್ರದ್ಧೆಯಿಂದ ಕೇಳು, ಶ್ರದ್ಧೆಯಿಂದ ಪಾಠ ಮಾಡು. ಹೀಗೆ ವಿಷ್ಣು ತೀರ್ಥರ ಆಜ್ಞಾ ಪತ್ರದ ಒಂದೊಂದು ವಾಕ್ಯವನ್ನ ನಾವು ಚಿಂತನೆ ಮಾಡ್ತಾ ಕೂತ್ವಿ ಅಂತಾದ್ರೆ ಎಷ್ಟು ತತ್ವಜ್ಞಾನ ನಮಗೆ ಅವರ ಆಜ್ಞಾ ಪತ್ರದಿಂದ, ಉಪದೇಶ ಪತ್ರದಿಂದ ನಮಗೆ ಲಭಿಸುತ್ತೆ. ಇಂಥ ಮಹಾನುಭಾವರಾದ ವಿಷ್ಣು ತೀರ್ಥರ ಆರಾಧನೆಯ ಪರ್ವಕಾಲದ ನಿಮಿತ್ತ ಈ ವಿಷ್ಣು ತೀರ್ಥರ ಆಜ್ಞಾಪತ್ರದ ಒಂದು ವಾಕ್ಯದ ಚಿಂತನೆಯನ್ನು ಇವತ್ತಿನ ದಿನ ನಾವು ಮಾಡಿದ್ದೇವೆ. ಹಾಗಾಗಿ ಜ್ಞಾನಿಶ್ರೇಷ್ಠರಾದ, ವಿರಕ್ತರಾದ ಈ ವಿಷ್ಣು ತೀರ್ಥರು ನಮ್ಮ ಜೀವನದಲ್ಲಿ ಕಿಂಚಿತ್ತಾದರೂ ಕೂಡ ಈ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಕೊಟ್ಟು ಪರಮಾತ್ಮನ ತತ್ವಜ್ಞಾನವನ್ನ ನಮಗೆ ಕೊಟ್ಟು ಅನುಗ್ರಹವನ್ನ ಮಾಡುವಂತಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.